ಒಂದು ರಿಯಾಲಿಟಿ ಶೋಗೆ ಇರಬೇಕಾಗಿರೋಂತ ಎಲ್ಲಾ ನಿಯಮಗಳಿಗೂ ಗೂಟ ಇಟ್ಟು ಎಂಟರ್ಟೈನ್ಮೆಂಟ್ ಅನ್ನೋ ಹೆಸರಿಗೆ ಹೊಸ ಅರ್ಥ ಕೊಟ್ಟು ಕಿರುತೆರೆಯ ಕಾಮಿಡಿ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲಿಟ್ಟಂತಹ ಈ ನಿಮ್ಮ ಗಿಚ್ಚಿ ಗಿಲಿಗಿಲಿ ಇಂದು ಒಂದು ಗ್ರ್ಯಾಂಡ್ ಫಿನಾಲೆಗೆ ಬಂದು ನಿಂತಿದೆ. ಇಲ್ಲಿದ್ದಂತಹ 10 ಜೋಡಿಗಳು ಈಗ ಈ ಒಂದು ಫಿನಾಲೆಗೆ ಬಂದು ತಲುಪಿದ್ದಾರೆ. ಈ ಎಲ್ಲಾ ಕಲಾವಿದರ ಇಷ್ಟು ದಿನಗಳ ಮನರಂಜನೆಯ ಪಯಣಕ್ಕೆ ಇವತ್ತು ತೆರೆ ಎಳೆಯುವಂತಹ ಸಮಯ. ಈ ಗೆಲುವಿನ ಪಟ್ಟ ಯಾರಿಗೆ ಸೇರತ್ತೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಇವತ್ತು ಸಾಕ್ಷಿ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಫಿನಾಲೆ ವೇದಿಕೆಗೆ ಈಗ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋ ಸಮಯ. ಸೊ ಎಲ್ಲರೂ ರೆಡಿ ಅಲ್ಲ? So let's welcome ನಮ್ಮ ಕನ್ನಡದ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಪಂಚಿಂಗ್ ಕ್ವೀನ್ ಹೆಂಗಿದೆ ಸರ್? ಹೆಂಗಿದೆ? ಅಯ್ಯಪ್ಪ, ನಮ್ಮ ಒಂದು ಈ ಒಂದು ಸುಂದರವಾದ ನಮ್ಮ ಗಿಚ್ಚಿಗಿಲಿಗಿಲಿ ಪ್ರಪಂಚ ಹೇಗೆ ಅನಿಸ್ತದೆ ಇವತ್ತು ನಿಮ್ಗೆ? ಇದು ನಿಜವಾಗ್ಲೂ ಅಲ್ವಾ ಒಂದು ಅದ್ಭುತ ಅಂತ ಅನ್ಸುತ್ತೆ. ನೀವು ಇಲ್ಲೆಲ್ಲ ಈ ಭಾನುವಾರ ಶನಿವಾರ ಟಿವಿ ಮುಂದೆ ಕೂತ್ಕೊಂಡ್ರು ಇಡೀ ಕುಟುಂಬ ಗಿಚ್ಚಿಗಿಲಿಗಿಲೆ ಕಿಕ್ಕಿರಿದು ನೋಡ್ತಾ ಇರ್ತಾರೆ. ಹೌದು, ನೀವೇನಾರು ನಿಲ್ಸಿದ್ರೆ ಆಡಿಯನ್ಸ್ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಮಗೂ ಅದೇ ಟೆನ್ಷನ್ ಆಗಿದೆ. ಬಟ್ ಆಕ್ಚುಲಿ ಈ ನಮ್ಮ ಗಿಚ್ಚಿಗಿಲಿಗಿಲಿ ಏನಿದೆ, ಇದು ಯಾವ ಕ್ಲಾಸು ಆ ಕ್ಲಾಸು ಈ ಕ್ಲಾಸು ಅಂತಲ್ಲ, ಗಿಚ್ಚಿಗಿಲಿಗಿಲಿನೇ ಒಂದು ಕ್ಲಾಸು. ಇದು ಪಕ್ಕಾ ಮಾಸ್. ಎಸ್, ಬಟ್ ಶ್ರುತಿ ಮೇಡಮ್ ಅದ್ಭುತವಾಗಿ ಕಾಣ್ತಾ ಇರ ನೋಡೋದಕ್ಕೆ. ಗ್ರ್ಯಾಂಡ್ ಫಿನಾಲೆಗೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದ್ದೀರಾ. ಹೇಗೆ ಅನಿಸ್ತಾರೆ ಇವತ್ತು ನಮ್ಮ ಈ ಒಂದು ಸೆಟ್? ಹೇಗೆ ಅನಿಸ್ತಾ ಇದೆ? ಏನಂದ್ರೆ ನಾವು ಗಿಚ್ಚಿಗಿಲಿಗಿಲಿ ಶುರು ಮಾಡಿದಾಗ ಇಷ್ಟು ದೂರದ ಪ್ರಯಾಣ ಈ ಗಿಚ್ಚಿಗಿಲಿಗಿಲಿ ಶೋ ಆಗತ್ತೆ ಅಂತ ಯಾರಿಗೂ ಕಲ್ಪನೆನೇ ಇರಲಿಲ್ಲ. ಇವತ್ತಿಗೆ ನಾವು 23ನೇ ವಾರದಲ್ಲಿ ಬಂದು ನಿಂತಿದ್ದೀವಿ. ಸಮಯ ಹೇಗೋಯ್ತು ಅಂತಾನೆ ಗೊತ್ತಾಗ್ಲೇ ಇಲ್ಲ. ಅದಕ್ಕೆ ಕಾರಣ ಇಬ್ಬರಿದ್ದಾರೆ. ಒಬ್ರು ಎಲ್ಲಾರನ್ನೂ ನಗಿಸಿದಂಥ ನಮ್ಮ ಕಂಟೆಸ್ಟೆಂಟ್ಸ್ಗಳು ಒಂದ್ ಕಡೆ ಆದ್ರೆ, ಈ ಶೋನ ಅತ್ಯಂತ ಯಶಸ್ವಿಯಾಗಿ ಕರ್ಕೊಂಡು ಹೋದಂತ ನಮ್ಮ ಕರ್ನಾಟಕದ ಕಲಾ ಪೋಷಕರಿದಾರಲ್ಲ, ಅವರೇ ಇದಕ್ಕೆ ಇಲ್ಲ. 23 ವಾರ ಹೆಂಗೋಯ್ತು ಗೊತ್ತಾಗ್ಲಿಲ್ಲ ಅಂತ ಈಗ ನಮ್ಮ ಆಡಿಯನ್ಸ್ಗೆ ನಮ್ಮ ಕಲಾ ಪೋಷಕರಿಗೂ ಅದೇ ಆಗಿದೆ. 23 ವಾರ ನಮ್ಗೆ ಸಂಜೆ ಹೆಂಗ್ ಕಳೀತು ಅಂತಾನೆ ಗೊತ್ತಿಲ್ಲ ಸರ್ ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಗಿಚ್ಚಿ ಗಿಲಿಗಿಲಿ 23 ವಾರ ಆದ್ರೂನು 23 ಗಂಟೆಗಳಾಗಿದೆ ಅಂತ ನಮಗ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಎಲ್ಲರ ಮುಖದಲ್ಲಿರುವಂತ ನಗುಗೋಸ್ಕರನೇ ಇರುವಂತ ಈ ಶೋ. ಖಂಡಿತವಾಗ್ಲೂ ನಿಮ್ಮ ಮಾತು ಅಕ್ಷರಶಃ ನಿಜಾನೇ. ಬಟ್ ಸಾಧು ಸರ್, ನಮ್ಮ ಬೆಳ್ಳಿ ತೆರೆ ಅದ್ರ ದೊಡ್ಡ ಪರದೆ ಮೇಲೆ ಯಾವ ಹೀರೋ ಬಂದ್ರು, ಒಂದು ದೊಡ್ಡ ಹೀರೋ ಬಂದ್ರೆ ಒಂದು ಸಿಳ್ಳೆ, ಒಂದು ಡೈಲಾಗ್, ಒಂದು ಚಪ್ಪಾಳೆ ಬಿದ್ದೇ ಬೀಳತ್ತೆ. ಆದ್ರೆ ನೆಕ್ಸ್ಟ್ ಅದೇ ಆಡಿಯನ್ಸು ಕಿಕ್ಕಿರಿದು ಚಪ್ಪಾಳೆ ಹೊಡೆಯೋದು ನಿಮ್ಮೆಂದಿಗೆ ಮಾತ್ರ ಸರ್. ಇಂಥ ಒಬ್ಬ ಕಾಮಿಡಿ ಕಿಂಗ್ ನಮ್ಮ ಜಡ್ಜ್ ಪ್ಯಾನಲ್ ಅಲ್ಲಿ ಇರೋದು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಜಡ್ಜಸ್, 23 ವಾರಗಳ ಈ ಒಂದು ಎಂಟರ್ಟೈನ್ಮೆಂಟ್ ಜರ್ನಿಯ ನಂತರ ಫೈನಲಿ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀವಿ ನಾವು.
ಸೊ ಆರ್ ಯು ಎಕ್ಸೈಟೆಡ್? ಎಸ್, ರಿಯಲಿ ಎಕ್ಸೈಟೆಡ್. ಸೊ ನೀವಿಬ್ರು ಬಂದಾಯ್ತು. ಸೊ ಶೋನ ಶುರು ಮಾಡೋಣ ಬನ್ನಿ. ಎಸ್ ಎಸ್ ಎಸ್. ಸರ್ ಏನ್ ಸರ್, ಹೇಳಿ ಸರ್. ನಾವ್ ಹೀಗೆ ಇಷ್ಟು ಸಿಂಪಲ್ ಆಗಿ ಈ ಶೋನ ಸ್ಟಾರ್ಟ್ ಮಾಡಕ್ ಸಾಧ್ಯನಾ? ಇಲ್ಲ ಯಾಕೆ ಅಂದ್ರೆ ಈ ಶೋ ನಡಿಬೇಕಾದ್ರೆ ಜಡ್ಜ್ ಆಗಿ ಈ ಶೋನಲ್ಲಿ ಮೊದಲು ನನ್ನ ಜೊತೆ ಯಾರಿದ್ರು? ಕೋರ್ಸ್ ನಮ್ಮ ಎಲ್ಲರ ಪ್ರೀತಿಯ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್. ಈಗ ಎಲ್ಲರಿಗೂ ಪ್ರೋಗ್ರೆಸ್ ಕಾರ್ಡ್ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೊಡುವಂತ ಸಂದರ್ಭ. Okay. ಈ ಸಮಯದಲ್ಲಿ ಅವ್ರು ಇಲ್ದೆ ಹೋದ್ರೆ ಇವತ್ತು ಈ ಗ್ರ್ಯಾಂಡ್ ಫಿನಾಲೆ ಕಂಪ್ಲೀಟ್ ಆಗುತ್ತಾ? ಮಜಾ ಇರಲ್ಲ. ಚಾನ್ಸೇ ಇಲ್ಲ, ಮಜಾ ಇರಲ್ಲ. ಹಾಗಾಗಿ ಹಾ. ಇವತ್ತು ಕೇವಲ ನಮ್ಮಿಬ್ಬರಿಗೆ ಮಾತ್ರ ಅಲ್ಲಿ ಆ ಸ್ಥಾನ ಅಲ್ಲ, ಈ ಶೋನ ಶುರು ಮಾಡಿದಾಗಿ ಇದ್ದಂತಹ ಸೃಜನ್ ಲೋಕೇಶ್ ಅವರು ಕೂಡ ನಮ್ಮ ಇಬ್ಬರ ಜೊತೆ ಜಾಯಿನ್ ಆಗ್ತಾರೆ. ಹಾಗಾಗಿ ನೀವೆಲ್ಲರೂ ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮೆಲ್ಲರ ಪ್ರೀತಿಯ ಸೃಜನ್ ಲೋಕೇಶ್ ಆನ್ ಸ್ಟೇಜ್. ವೆಲ್ಕಮ್. ಈ 3 ಜನ ನಮ್ಮ ಶೋಗೆ 3 ಮುತ್ತುಗಳಿದ್ದಂಗೆ ರೀ. ನಾನೊಂದು ಈ ಸಂದರ್ಭದಲ್ಲಿ ಆಕ್ಚುಲಿ ನಾನು ಈ ಮಾತನ್ನ ಹೇಳಲೇಬೇಕು. ಸುಮಾರು ವರ್ಷಗಳಿಂದ ದೇವ್ರ ದಯದಿಂದ ನಮ್ಮ ಅನ್ನದಾತರ ಪ್ರಭುಗಳ ದಯದಿಂದ ಒಂದಷ್ಟು ಶೋಗಳನ್ನ ಮಾಡ್ಕೊಂಡ್ ಬಂದಿರೋದು. ನಿಜವಾಗ್ಲೂ ನನಗೆ ರಾಜಾರಾಣಿ ಒಂಥರ ನಾವು ಶುರು ಮಾಡಿದಾಗ ಅದು ಬಹಳ ದೊಡ್ಡ ಹಿಟ್ ಆಗಿತ್ತು. ಮತ್ತೆ ಅದು ಗಿಚ್ಚಿಗಿಲಿಗಿಲಿ ಶುರು ಆದ್ಮೇಲೆ ಅದು ಕ್ಲಾಶ್ ಆಯ್ತು, ಅಂದ್ರೆ ಶೂಟಿಂಗ್ ಕ್ಲಾಶ್ ಆದ್ರಿಂದ ನಾ ಅಲ್ಲಿ ನನ್ನ ಜವಾಬ್ದಾರಿಯನ್ನ ವಹಿಸ್ಕೋಬೇಕಾಗಿತ್ತು. ಬಟ್ ಬೈ ಹಾರ್ಟ್ ಐ ವಿಲ್ ಟೆಲ್ ಯು, ದೇವರಾಣೆಗೂ ನಾನು ತುಂಬಾ ಮಿಸ್ ಮಾಡ್ಕೊಂಡಂತ ಶೋ ಗಿಚ್ಚಿಗಿಲಿಗಿ. ಒಂದು ರಿಯಾಲಿಟಿ ಶೋ ಇಷ್ಟು ವಾರ ನಡ್ಕೊಂಡ್ ಬರೋದು ಇಟ್ ಇಸ್ ಸೀರಿಯಸ್ಲಿ ನಾಟ್ ಅ ಜೋಕ್. ಯಾಕಂದ್ರೆ ಅಷ್ಟು ವಾರಗಳು ಜನರು ಅದನ್ನ ನೋಡಿ ಅಪ್ರಿಷಿಯೇಟ್ ಮಾಡಿ ನಮಗೆ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ನಾವು ಅದನ್ನ ಆ ಶೋ ಮಾಡೋ ಉದ್ದೇಶನೇ ಇರಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಪೀಪಲ್. ಜನರು ಹೇಗೆ ನಮ್ಮನ್ನು ರಿಸೀವ್ ಅದನ್ನ ಅಷ್ಟೇ ಉಳಿಸ್ಕೊಂಡು ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್ ಟು ದ ಟೀಮ್, ಟೆಕ್ನಿಕಲ್ ಟೀಮ್, ಡೈರೆಕ್ಷನ್ ಟೀಮ್, ಕ್ರಿಯೇಟಿವ್ ಟೀಮ್ ಆ್ಯಂಡ್ ದ ಎಂಟೈರ್ ಆರ್ಟಿಸ್ಟ್. ಎಲ್ಲರೂ ದೇ ಡಿಸರ್ವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಗ್ರ್ಯಾಂಡ್ ಫಿನಾಲ್ಗೆ ನಮ್ಮ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿರೋಂಥ ಜಜಸ್ ಬಂದಾದ್ಮೇಲೆ ಇನ್ಯಾಕೆ ತಡ? ಜಜಸ್ ಆರ್ ಯು ರೆಡಿ? ಆಡಿಯನ್ಸ್ ಆರ್ ಯು ರೆಡಿ? ಆಂಕರ್ ಐ ಆಮ್ ಆಲ್ವೇಸ್ ರೆಡಿ. ಹಾಗೆ ಶುರು ಮಾಡೋಣ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಗ್ರ್ಯಾಂಡ್ ಫಿನಾಲೆ. Let's welcome ನಮ್ಮ ಗಿಚ್ಚಿ ಗಿಲಿಗಿಲಿಯ all entertainers on stage.
ಇದು ಇದು ನಮ್ಮ ಗಿಚ್ಚಿ ಗಿಲಿಗಿಲಿ ಫ್ಯಾಮಿಲಿ. ಸೊ ಈ ಒಂದು ಫ್ಯಾಮಿಲಿ ಜೊತೆ ನಾವಿವತ್ತು ಶುರು ಮಾಡ್ತಾ ಇದೀವಿ ಗಿಚ್ಚಿ ಗಿಲಿಗಿಲಿ ಗ್ರ್ಯಾಂಡ್ ಫಿನಾಲೆ. ನಮ್ದು ನಮ್ಮ ಫ್ಯಾಮಿಲಿದು ಒಂದು ಫೋಟೋ ತೆಗೀರ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇಷ್ಟು ದಿನ ಯಾವುದೇ ಒಂದು ರಿಯಾಲಿಟಿ ಶೋ ಅಂತ ತಗೊಂಡ್ರೆ ಟಾಪ್ 5 ಅಬ್ಬಬ್ಬ ಅಂದ್ರೆ ಟಾಪ್ 6 ನೋಡ್ತಾ ಇದ್ರಿ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಟಾಪ್ 10 ಎಂಟರ್ಟೈನಿಂಗ್ ಜೋಡಿಗಳು ನಿಂತಿದ್ದಾರೆ. ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಜಜಸ್, 20 ಫೈನಲಿಸ್ಟ್ಗಳನ್ನ ನಾವು ಗ್ರ್ಯಾಂಡ್ ಫಿನಾಲೆ ಕರ್ಕೊಂಡ್ ಬಂದಿದೀವಿ. ಈ ಒಂದು 20 ಜನರಲ್ಲಿ ವಿನ್ನರ್ನ ಚೂಸ್ ಮಾಡೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಟ್ ನಾನು ಅದನ್ನ ಕೇಳಲೇಬೇಕು ಅಂತೀನಿ. ನಾನಲ್ಲ, ಇಡೀ ಕರ್ನಾಟಕ ಕೇಳ್ತಾ ಇದೆ. ನಿಮ್ಗಂತೂ ಇದು ಸಿಕ್ಕಾಪಟ್ಟೆನೆ ಟಫ್ ಕಾಲ್ ಆಗಿರುತ್ತೆ. ಹೇಗೆ ಚೂಸ್ ಮಾಡ್ತೀರಾ ಇವತ್ತು ಈ ಒಂದು 20 ಕಂಟೆಸ್ಟೆಂಟ್ಗಳ ಮಧ್ಯ ವಿನ್ನರ್ ಹಾಗೂ ರನ್ನರ್ನ? ಆಕ್ಟಿಂಗ್ಗೆ ಗೊತ್ತಿಲ್ಲದೆ ಬಂದು ಈ ವೇದಿಕೆಯಲ್ಲಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ನ ಕಲಿತರು ಹಾಗೂ ಅವರ ಅನುಭವ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮೊದಲು ಈ ಕಾರ್ಯಕ್ರಮಕ್ಕೆ ಬಂದಾಗ ಹೇಗಿದ್ರು, ಈಗ ಅವರ ಬೆಳವಣಿಗೆ ಹೇಗಿದೆ, ಇವೆರಡನ್ನೂ ವಿಂಗಡಿಸ್ತೀವಿ. ಅಂದ್ರೆ ಒಬ್ರು ಆಕ್ಟರ್ ಹಾಗೂ ಮೆಂಟರ್ ಆಗಿ ಇರುವಂತಹ ಅವರ ಬೆಳವಣಿಗೆಯನ್ನ ನೋಡಿ ಒಬ್ಬರನ್ನ ಆರಿಸ್ತೀವಿ. ಮತ್ತೊಮ್ಮೆ ನಾನ್ ಆಕ್ಟರ್ ಆಗಿ ಬಂದು ಅವರ ಬೆಳವಣಿಗೆ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ 2 ವಿನ್ನರ್ಗಳನ್ನ ಈ ವೇದಿಕೆಯಲ್ಲಿ ಇವತ್ತು ನಾವು ಆಯ್ಕೆ ಮಾಡ್ತೀವಿ.